ಇನ್ನೊಂದು ಹುಡುಗಿ ಕರೀತಾ ಇದ್ದೀನಿ, ನೋಡಿ ಇಲ್ಲೊಂದು ತೆಂಗಿನಕಾಯಿ ಇದೆ, ಬೇಗ ಹೋಗ್ಬಿಡ್ತೀನಿ, ಜಾಸ್ತಿ ಮಾತಾಡಲ್ಲ. ಈ ತೆಂಗಿನಕಾಯಿ ಇಟ್ಕೊಂಡು ಎಷ್ಟು ಜನ ಮೋಸ ಮಾಡ್ತಾರೆ. ಇದು ತೆಂಗಿನಕಾಯಿ ಪ್ರಕೃತಿ ದೇವರು ಕೊಟ್ಟಿದೆ ಇದು. ಆದ್ರೆ ಇದೇ ತೆಂಗಿನಕಾಯಿ ಇಟ್ಕೊಂಡು ಜಮೀನಲ್ಲಿ ತಿರುಗಾಡ್ತಾರೆ ಜನ. ಯಾವಾಗ ಜಮೀನಲ್ಲಿ ತಿರುಗಾಡ್ತಾ ಇರ್ತಾರೆ, ಎಲ್ಲ ನೋಡ್ತಾ ನೋಡ್ತಾ ಇದ್ದ ಹಾಗೆ ನೋಡಿ ಅವನು ಹೇಳ್ದಂಗೆ ಕೇಳುತ್ತೆ, ಬಾ 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 ಬಾ. ನೋಡಿ ಎಷ್ಟು ಚೆನ್ನಾಗಿ ನಿಂತ್ಕೋತಾ ಇದೆ ಅದು. ನಾವು ಹುಟ್ಟಿಸಿದ ಮಕ್ಕಳೇ ನಮ್ಮ ಮಾತು ಕೇಳಲ್ಲ, ಈ ತೆಂಗಿನಕಾಯಿ ಅವನ ಮಾತು ಕೇಳುತ್ತೆ. ಯಾವಾಗ ಈ ತೆಂಗಿನಕಾಯಿ ಆ ಕಡೆಯಿಂದ ಈ ಕಡೆಯಿಂದ ಹಿಂಗೆ ಆಡುತ್ತೆ, ಅಲ್ಲಿ ಹೇಳ್ತಾರೆ ಪಾಯಿಂಟ್ ತೆಗಿರಿ, ನೀರು ಸಿಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಆಡ್ತಾ ಇದೆ ಅದು. ಪಾಯಿಂಟ್ ತೆಗಿರಿ ನೀರು ಸಿಗುತ್ತೆ ಅಂತ. ಹಂಗಾರೆ ಇಲ್ಲಿ ಪಾಯಿಂಟ್ ತೆಗೆದ್ರೆ ಬೋರ್ ನೀರು ಸಿಗುತ್ತಾ? ಅಪ್ಪ ಅವತ್ತಿನ ಕಾಲದಿಂದ ನಂಬ್ಕೊಂಬಂದಿದ್ದೀವಿ ನಾವು. ಅಪ್ಪ ಹಾಕಿದ ಆಲ್ದ ಮರ ಅಂತ ನಂಬ್ಕೊಂಬಂದಿದ್ದೀವಿ. ಇವತ್ತು ಸೈನ್ಸು ಕೂಡ ಸೋಲ್ತಾ ಇದೆ ಪ್ರಕೃತಿಯ ಮುಂದೆ, ದೇವರು ಸೋಲ್ತಾ ಇದೆ ಪ್ರಕೃತಿಯ ಮುಂದೆ. ಯೋಚನೆ ಮಾಡಿ, ಪ್ರಕೃತಿ ತನ್ನ ಅಸ್ತಿತ್ವವನ್ನು ರೂಪಿಸಿಕೊಳ್ಳುತ್ತೆ. ನೀವು ನೋಡಿದ್ರೆ ನಿನ್ನೆ ಸೂರ್ಯ ಒಂದು ಸಣ್ಣ ಕಣ, ಅದರೊಳಗಡೆ ಇನ್ನೊಂದು ಸಣ್ಣ ಕಣ ನೋಡಿದ್ವಿ ನಾವು. ಆ ಸಣ್ಣ ಕಣದಲ್ಲಿ 7 ಭೂಮಿಗಳನ್ನ ಹಾಕ್ಬೋದು ಆ ಗುಳಿ ಒಳಗಡೆ. ಅಷ್ಟು ದೊಡ್ಡ ಬೃಹತ್ ಬ್ರಹ್ಮಾಂಡ ಇದೆ ಇಲ್ಲಿ. ಅದನ್ನು ಅರ್ಥಕೊಳ್ಳೋಕ್ಕಾಗೇ ಇಲ್ಲ. ಜಿಯಾಲಜಿಸ್ಟ್ ಹೇಳ್ತಾರೆ 300 ಅಡಿ ಆಳದಲ್ಲಿ ಇನ್ನೂ ಏನಿದೆ ಅಂತ ಗೊತ್ತಿಲ್ಲ ನಮ್ಗೆ. ಆದ್ರೆ ಗ್ಯಾಪ್ ಸಿಗುತ್ತೆ ಅದು ಇದು ಅಂತ ಹೇಳಿ ನಾವು ಸುಳ್ಳು ಹೇಳ್ತಾ ಇದ್ದಾರೆ. ಇಲ್ಲ ಸ್ನೇಹಿತರೆ, ಈ ತೆಂಗಿನಕಾಯಿ ಇಟ್ಕೊಳ್ಳೋ ಸತ್ಯ, ನಾವು ನೋಡ್ತಾ ಇರೋ ಸತ್ಯ, ಇಡೀ ನಮ್ಮ ಮನಸ್ಸು ತೆಂಗಿನಕಾಯಿ ಮೇಲಿರುತ್ತೆ. ಆತ ಈ ಬೆರಳಿದೆ ನೋಡಿ, ಆ ಬೆರಳು ಅಬ್ಸರ್ವ್ ಮಾಡಿ, ಆ ಬೆರಳನ್ನ ಸ್ವಲ್ಪ ಹಿಂದಕ್ಕೆ ಮಡಿಸ್ತಾನೆ. ಅದರ ವಿರುದ್ಧ ದಿಕ್ಕಿನಲ್ಲಿ ತೆಂಗಿನಕಾಯಿ ಮುಂದಕ್ಕೆ ಬರುತ್ತೆ. ದಿಸ್ ಈಸ್ ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ, ನ್ಯೂಟನ್ ಥರ್ಡ್ ಲಾ. ಯೋಚನೆ ಮಾಡಿ, ನ್ಯೂಟನ್ನ ಲಾ, ನಿಯಮ, ಚಲನೆಯ ಕಾರಣದಿಂದ ಈ ರೀತಿ ಆಗುತ್ತೆ. ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ. ನೀರಿದ್ರೆ ಸಿಗುತ್ತೆ, ನೀರಿಲ್ಲ ಅಂದ್ರೆ ಸಿಗಲ್ಲ. ನೀರಿಲ್ಲ ಅಂದ್ರೆ ನಿಮ್ಮ ಮನೆ ಬರ ಅಂತಾರೆ, ನೀರು ಸಿಕ್ಕಿದ್ರೆ ದುಡ್ಡು ಕೊಡಿ ಅಂತಾರೆ. ಇನ್ನು ಮುಂದೆ ಈ ತರ ಯಾರು ಹಾಕಿದ್ರೆ, ನೀನು ನೀರು ತೆಕ್ಕೊಡು, ನೀನು 10,000 ರೂಪಾಯಿ ಹೇಳಿದೀಯಾ, ನಾನು 50,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿ. ನೋಡಿ ಇದೇ ತೆಂಗಿನಕಾಯಿ ನಿಮ್ಮೆಲ್ಲರ ಮುಂದೆ ತೆಂಗಿನಕಾಯಿ ಹೊಡೆದ್ರೆ ಏನ್ ಸಿಗತ್ತೆ ನಿಮಗೆ? ನೀರು ಬೆಂಕಿ ಬಕೆಟ್ ತಗೊಂಬರಪ್ಪ, ಬೇಡ ಚೆಲ್ಲತ್ತೆ. ಎಸ್, ತೆಂಗಿನಕಾಯಿ ಹೊಡೆದ್ರೆ ಏನ್ ಸಿಗುತ್ತೆ? ನೀರು. ಹೇಳಿ, ಮಾತಾಡಿ. ನೋಡಿ ನಿಮ್ಮ ಮುಂದೆ ಆ ತೆಂಗಿನಕಾಯಿನ ಹೊಡಿತಾ ಇದ್ದೀನಿ. ಹೊಡಿತಾ ಇರೋ ಸತ್ಯ, ನೀವು ನೋಡ್ತಾ ಇರೋ ಸತ್ಯ. ಹೊಡೆದಿದ್ದೀನಿ, ಎಸ್, ಹೊಡೆದಿರೋದು ಸತ್ಯ. ನಿಮ್ಮ ಮುಂದೆನೆ ಓಪನ್ ಮಾಡ್ತಾ ಇದ್ದೀನಿ. ತೆಂಗಿನಕಾಯಿ ಪ್ರಕೃತಿ ಕೊಟ್ಟಿದ್ದು ಇದೆ. ಸ್ನೇಹಿತರೆ, ಇನ್ನು ಇದ್ರೊಳಗಡೆ ನಿಮ್ಮ ಅದೃಷ್ಟ. ನಮ್ಮ ರೇಣುಕಾ ಪ್ರಸಾದ್ ಹೇಳ್ತಾ ಇದ್ರು, ಚಿನ್ನದ ಸರ ಸಿಕ್ಕಿದೆ. ಚಿನ್ನದ ಸರ. ಇನ್ಮೇಲೆ ತೆಂಗಿನಕಾಯಿ ತಂದ್ಕೊಡಿ, ಈ ವೇದಿಕೆಯಲ್ಲಿ ಎಲ್ಲ ಚಿನ್ನದ ಸರ ಕೊಡ್ತೀವಿ ನಾವು. ಇನ್ಮೇಲೆ ಚಿನ್ನದ ಸರ ಬೇಕು, ಚಿನ್ನದ ಸರ. ಯೋಚನೆ ಮಾಡಿ, 2 ತೆಂಗಿನಕಾಯಿ ನಿಮ್ಮ ಮುಂದೆ ಹೊಡೆದೆ, ತೆಂಗಿನಕಾಯಿ ಒಳಗಡೆ ಚಿನ್ನದ ಸರ ಸಿಕ್ತು. ಅಲ್ಲಿ ಯಾರೋ ಒಬ್ಬ ಪವಾಡ ಪುರುಷ, ನೀವೇ ತೆಂಗಿನಕಾಯಿ ತಗೊಂಡೋಗ್ತೀರಿ, ತೆಂಗಿನಕಾಯಿ ಕೊಡ್ತೀರಿ, ನಿಮ್ಮ ಮನಸ್ಸಿನಲ್ಲಿ ಅನ್ಕೊಂಡಿರೋಂಥ ಕೆಲಸ ಆಗುತ್ತೆ ನಂಗಿದ್ರೆ ಇದ್ರೊಳಗಡೆ ಚಿನ್ನದ ಸರ ಬರುತ್ತೆ. ನಿಮ್ಮ ಮನಸ್ಸಿನಲ್ಲಿ ಆಗಲ್ಲ ಕೆಲಸ ನಂಗಿದ್ರೆ ರಕ್ತದ ನೀರೋ ಕೆಂಪು ನೀರೋ ಬರುತ್ತೆ. ಏನ್ರಿ ದೇವ್ರ ಮುಂದೆ ನಾವೆಂಥ ಮೋಸ ಮಾಡ್ತೀವಿ. ಇಲ್ಲ ಸ್ನೇಹಿತರೆ, ನಿಮ್ಮಂಥ ಸ್ನೇಹಿತರುಗಳೇ ಮೊದಲೇ ಹೋಗಿ ಅಲ್ಲಿ ತೆಂಗಿನಕಾಯಿ ಇಟ್ಟಿರ್ತಾರೆ. ಆ ತೆಂಗಿನಕಾಯಿ ಇಟ್ಟಿರ್ತಾರೆ ಕೆಲವರು. ಅದ್ರ ಜೊತೆಗೆ ಇವರು ಸ್ವಲ್ಪ ತೆಂಗಿನಕಾಯಿ ಇವ್ರ ಕಡೆಯವರು ಇಟ್ಟಿರ್ತಾರೆ. ತೆಂಗಿನಕಾಯಿನ ಹೊಡಿತಾರೆ. ಹೊಡೆದಾದ್ಮೇಲೆ ಇದೇ ರೀತಿ ತೆಂಗಿನಕಾಯಿ ಹೊಡೆದಿರ್ತಾರೆ. ಅದರೊಳಗಡೆ ಚಿನ್ನದ ಸರನ ನಿಂಬೆಹಣ್ಣು ಹಾಕ್ತಾರೆ. ಹಾಕಿದ ಮೇಲೆ ಸಿಂಕೋನ ಮರದ ಗೋಂದಲ್ಲಿ ಅಂಟು ಹಾಕ್ತಾರೆ. ಯಾವ ವಿಜ್ಞಾನಿಗೂ ಗೊತ್ತಾಗಲ್ಲ. ದುಡ್ಡು ಕೊಟ್ರೆ ಚಿನ್ನದ ಸರ ಸಿಗುತ್ತೆ. ನೀವು ಕೊಡೋದು 10 ಲಕ್ಷ, ಇಲ್ಲಿ 5,000 ರೂಪಾಯಿ ಚಿನ್ನದ ಸರ ಸಿಗುತ್ತೆ. ಬಾಬಾ ಕೊಡ್ತಿದ್ರು ಉಂಗ್ರನ, ಲಕ್ಷಾಂತರ ಜನ ಉಂಗ್ರ ಇಸ್ಕೊಂಡ್ರು. ಆದ್ರೆ ಆ ಬಾಬಾ ತನ್ನ ಕಾಯಿಲೆಯಿಂದ ಬದುಕೊಳ್ಳಕ್ಕಾಗ್ಲೇ ಇಲ್ಲ.
ಕಾಯಿಲೆ ಬರ್ದಂಗೆ ಪವಾಡ ಮಾಡೋಕ್ಕಾಗಲೇ ಇಲ್ಲ ಬಾಬುಂಗೆ. ಇನ್ನೇನು ಪವಾಡ ಮಾಡ್ತಾರೆ ಇವರು? ಯೋಚನೆ ಮಾಡಿ, ಯೋಚನೆ ಮಾಡಿ.